ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ಈಗ ಮತ್ತೊಂದು ರಾಮ ಮಂದಿರ ನಂತರ ಈಗ ಬದ್ರಿನಾಥ್ ಕೇದಾರ್ನಾಥ್ ದೇವಾಲಯಗಳು ಸಹ ಕಳ್ಳತನ ದರೋಡೆ ಆಗಿದ್ದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ಕಾಲಭೈರವ ಸೇನಾ ಅಂತಂದು ಅಲ್ಲಿಯ ಉತ್ತರಾಖಂಡದ ಅಲ್ಲಿಯ ಒಂದು ಈ ಕೇದಾರ್ನಾಥ್ ಬದ್ರಿನಾಥ್ ಅಂತ ಒಂದು ಸಂಘಟನೆ, ಅದರ ಅಧ್ಯಕ್ಷರಾದಂತಹ ಸಂಜೀವ್ ಖತ್ರಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಬದ್ರಿನಾಥದಲ್ಲೂ ಸಹಿತ ರಾಮ ಮಂದಿರದಾಗ ಇಲ್ಲಿ ಬಂಗಾರ ಬೆಳ್ಳಿ ಹಣ ಕದಿಯಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಮಾಡೋರು ಯಾರು? ಇಲ್ಲೇ ಸ್ವತಃ ಸರ್ಕಾರನೇ ಇದನ್ನು ಅಬ್ಸರ್ವೇಷನ್ ಮಾಡ್ತದೆ. ಅಲ್ಲಿ ಸರ್ಕಾರಗಳು ಯಾವತ್ತೂ ಡಬಲ್ ಇಂಜಿನ್ ಸರ್ಕಾರ, BJP ಸರ್ಕಾರ. ಅದರಲ್ಲೂ ಮುಖ್ಯವಾಗಿ ಪುಷ್ಕರ್ ಧಾಮಿ ಅಲ್ಲಿ ಮುಖ್ಯಮಂತ್ರಿ, ಅವರ ಅಡಿಯಲ್ಲಿದ್ದಂಥ ಒಂದು ಏನಪ್ಪ ಅಂತ ಸರ್ಕಾರದ ನಿಯಂತ್ರಣದಲ್ಲಿರುವಂಥ ಸಮಿತಿ ಬದ್ರಿನಾಥ್ ಕೇದಾರ್ನಾಥ್ ದೇವಸ್ಥಾನ ಸಮಿತಿ BKTC ಇವರು ಅಂಡರ್ದಲ್ಲಿ ಇರುತ್ತಿರುವಂಥ ಇಲ್ಲಿ ಸ್ವಾಮಿಗಳಾಗಿರ್ಬೋದು, ಮತ್ತಾರಾಗಿರ್ಬೋದು, ಇಲ್ಲಿ ಕಳ್ಳತನ ಆಗಿದ್ದು ಸತ್ಯದ. ಅದಕ್ಕೆ ಇದರದ್ದು ತನಿಖೆ ಆಗಬೇಕು. ತನಿಖೆ ಆಗಿ ಇಲ್ಲಿ ಶಿಕ್ಷೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಶಿಕ್ಷೆ ಆಗಬೇಕು ಅಂತೇಳಿ. ನಿಜವಾಗಿಯೂ ಇದು ಆಘಾತಕಾರಿ ವಿಷಯ ಹಿಂದೂಗಳಿಗೆ, ವಿಶೇಷವಾಗಿ ಹಿಂದೂಗಳ ಆಸ್ಥಾ ವಿಶ್ವಾಸ ಈ ಕೇದಾರ್ನಾಥ್ ಬದ್ರಿನಾಥ್ ಜೊತೆಗೆ ರಾಮ ಮಂದಿರ, ಅದೇ ಕಾಲಕ್ಕೆ ಕೃಷ್ಣ ಮಂದಿರದಲ್ಲೂ ಸಹಿತ ಮಥುರಾದಲ್ಲಿದೆ. ಇಂಥ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಇವತ್ತು BJP ಮತ್ತು RSS ಅವರಿಗೆ, ಅದರಲ್ಲೂ ಮುಖ್ಯವಾಗಿ ರಾಮ ಮಂದಿರದಲ್ಲಂತೂ ನಿಮಗೆ ಗೊತ್ತದೆ 3 ಜನ ಪಂಚತ್ ರಾಯ್ ಬನ್ಸಾಲ್ರಾಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಗೋಪಾಲ್ ರಾವ್ ಅವರಾಗಿರ್ಬೋದು, ಇವರು RSS ಜೊತೆ ಗುರುತಿಸಿಕೊಂಡವರು. ಮತ್ತು ಈಗಿನ ಸರ್ಕಾರ ಇಲ್ಲಿ ಉತ್ತರಾಖಂಡ ಸರ್ಕಾರವು ಸಹಿತ RSS ಸರ್ಕಾರದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. RSS ಅಂದ್ರೆ BJP ಸರ್ಕಾರದ RSS ಸಪೋರ್ಟ್. ಇಲ್ಲೂ ಡಬಲ್ ಇಂಜಿನ್ ಸರ್ಕಾರ ಪುಷ್ಕರ್ ಧಾಮಿ ಮೂಲಕ ನಡೆಯುವಂಥದ್ದು ಅಂತ. ಹೀಗಾಗಿ ಇಲ್ಲಿ ಈ ಒಂದು ಹೊಸ ಒಂದು ಆರೋಪ ಬಂದಿದ್ದರಿಂದಾಗಿ ಖತ್ರಿ ಅವರಿಂದಾಗ ಈಗಾಗಲೇ ಅಲ್ಲಿಯ ಏನಪ್ಪ ಅಂದ್ರೆ BKTC ಅಂದರೆ ಬದ್ರಿ ಕೇದಾರ್ನಾಥ್ ದೇವಸ್ಥಾನ ಸಮಿತಿ, ನಾವು ಇಲ್ಲಿ ತನಿಖಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸಹಜವಾಗಿ ವಿಚಾರ ಮಾಡಿದಾಗ ಈ ದಿಶೆಯಲ್ಲಿ ಇನ್ನಷ್ಟು ಕೆಲ್ತಾ ಹೋದಾಗ ಅಲ್ಲಿ ಪತ್ರಕರ್ತರಾದಂಥ ಉಮಾಕಾಂತ್ ಲಕೀರೆ ಅನ್ನೋರು ಇನ್ನೂ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಈ ಉತ್ತರಾಖಂಡದ ಮುಖ್ಯಮಂತ್ರಿ ಅಥವಾ BJP ಸರ್ಕಾರ ಭಾಳಷ್ಟನ್ನು ಇಲ್ಲಿ ಲೂಟಿ ಮಾಡ್ತಾ ಇದೆ ಅಂತ. ಇಲ್ಲಿ ಅರಣ್ಯ ಲೂಟಿ ಮಾಡ್ತಾ ಇದೆ, ದೇವಸ್ಥಾನ ಲೂಟಿ ಮಾಡ್ತಾ ಇದೆ, ಮತ್ತೊಂದು ಲೂಟಿ ಮಾಡ್ತಾ ಇದೆ. ಇಡೀ ವ್ಯವಸ್ಥೆ ಭ್ರಷ್ಟಾಚಾರ ತುಂಬಿ ಹೋಗಿಬಿಟ್ಟಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವರು ಕಳೆದ 40-50 ವರ್ಷಗಳಿಂದ ಪತ್ರಕಾರಂಗದಲ್ಲಿ ಕೆಲಸ ಮಾಡಿದಂಥ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಅವರ ಅಭಿಪ್ರಾಯ ಈ ರೀತಿ ಅದ. ಅಂದ್ರೆ ಇನ್ನೊಬ್ಬರು ಬರ್ತಾರೆ ಪ್ರೊಫೆಸರ್ ಅಖಿಲ್ ಸ್ವಾಮಿ ಅಂತೇಳಿ, ಅವರು ಸಹ ಇದೇ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ BJPಗೆ ಅಥವಾ ನಮ್ಮ ಮೋದಿ ಅವರಿಗೆ ಪರೀಕ್ಷಾ ಕಾಲ ಅಂತ. ಒಂದು ಕಡೆ ರಾಮನ ನಿಧಿಯನ್ನು ಕಳ್ಳತನ ಮಾಡಿದ್ದು, ದರೋಡೆ ಮಾಡಿದ್ದು ಸುದ್ದಿಗಳು ಬಂದ ನೆಲೆಯಲ್ಲೇ ಅಲ್ಲೇನೋ ಒಂದು ಈ ನಮ್ಮ ಯೋಗಿ ಆದಿತ್ಯನಾಥ್ರವರು SIT ನೇಮಿಸಿ ಏನೋ ಒಂದು ಹಿಡಿದಿದ್ದಾರೆ. ಆದರೂ ಅದು ಹೊರಗೆ ಬರ್ತಾ ಇದೆ, ಎಲ್ಲ ಒಳಗೆ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು. ಜನಸಾಮಾನ್ಯರು ಬೀದಿಗಳಲ್ಲಿ ಮಾತಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲೇ. ಇಂಥ ಒಂದು ಪ್ರಸಂಗದಲ್ಲೇ ಈ ಬದ್ರಿನಾಥ್ ಕೇದಾರ್ನಾಥ್ ದೇವಸ್ಥಾನದಲ್ಲೂ ಸಹಿತ ಇದೇ ರೀತಿಯಾದಂಥ ಬಂಗಾರ ಕದಿಯುವಂಥದ್ದು, ಬೆಳ್ಳಿ ಕದಿಯುವಂಥದ್ದು ನಡೀತಾ ಇದೆ ಅಂತೇಳಿ. ಯಾಕಂತಂದ್ರೆ ಒಳಗೆ ಬಂಗಾರದ ಗೋಡೆಗಳ ಮೇಲೆ ಕಟ್ಟು ಹಾಕ್ಸಿದ್ದಾಗಿರಿ, ಮತ್ತೊಂದಾಗಿದ್ದು ಬಂಗಾರ ಸಾಕಷ್ಟು ಬಂದದ. ಅಂಥದ್ರಲ್ಲಿ ಒಂದು ಮಿನಿಮಮ್ ಒಂದು 200 ಕಿಲೋ ಜಸ್ಟ್ ಬಂಗಾರ ಕದಿಯಲಾಗಿದೆ ಅನ್ನೋಂಥ ಆರೋಪವನ್ನು ಖತ್ರಿ ಅವರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಈ ರೀತಿ ನಡೆದ. ಹೀಗಾಗಿ ನಿಜವಾಗಿಯೂ ಈ ಹಿಂದೂಗಳ ಆಸ್ಥಾ ವಿಶ್ವಾಸ ಇದ್ದಂಥ ಜಾಗಗಳು ಈ ರೀತಿಯ ಬಲಿ ಆಗ್ತಾ ಹೊರಟಾಗ ನಿಜವಾಗಿಯೂ ಅಲ್ಲಿ ಜನಕ್ಕೆ ಇವತ್ತು ಜನಸಾಮಾನ್ಯರು ಮಾತಾಡುವಂಥದ್ದು ಇಂಥ ದೊಡ್ಡ ಅನಾಹುತಕಾರಿ ಅಂತ ಅಪಾಯಕಾರಿ ಅಂತ ಕಳ್ಳತನ ಆಗ್ತಾಯಿದ್ರು, ಇವ್ರಿಗೇನೂ ಆಗ್ತಾನೆ ಇಲ್ವೇನೋ ಅನ್ನುವಂಥದ್ದು. ಯಾಕಂದ್ರೆ 2022ರಲ್ಲಿ ಕೋವಿಡ್ ಬಂದಾಗೂ ಆರೋಪ ಬಂದಿದ್ವಿ ಬದ್ರಿನಾಥ್ ಕೇದಾರ್ನಾಥ್ರ ಬಗ್ಗೆ, ಇಲ್ಲ ಇಲ್ಲಿ ಬಂಗಾರ ಖರೀದಿಯಲಾಗಿದೆ ಅಂತೇಳಿ. ಆ ಸಂದರ್ಭದಲ್ಲಿ ಏನೋ ಒಂದು ಎನ್ಕ್ವೈರಿ ನೇಮಿಸಿ ಏನೋ ಮಾಡಿದ್ರು, ಮತ್ತು ಅದು ಮುಚ್ಚಿ ಹಾಕುವಂಥ ಪ್ರಯತ್ನ ಆಗಿಬಿಟ್ಟಿದ್ದು. ಈಗ
ಅತ್ಯಂತ ಗಂಭೀರವಾಗಿ ಕೇದಾರ್ನಾಥ್ ಈ ಒಂದು ಬದ್ರಿನಾಥ್ಗಳಲ್ಲಿ ನಿಶ್ಚಿತವಾಗಿ ಕಳ್ಳತನ ಆಗ್ತಾ ಇದ್ದಾವೆ ಅಂತೇಳಿ ಈಗ ಕಂಪ್ಲೇಂಟ್ ನಂದಿ ಮಾಡಿದ್ದಾರೆ. ಅದಕ್ಕೆ ತನಿಖೆ ಮಾಡ್ತಾರೆ ಅಂತೇಳಿ ಅಲ್ಲಿಯ BKTC ಹೇಳಿದೆ. ತನಿಖೆ ಅದು ಮುಂದಿನ ವಿಚಾರ ಮಾಡೋಣ ಅಂತೇಳಿ. ಅದೇನೋ ಆಗಲಿ, ತನಿಖೆ ರಿಪೋರ್ಟ್ ಏನು ಬರ್ತದೆ, ಇಲ್ಲಿ SIT ರಿಪೋರ್ಟ್ ಏನು ಬರ್ತದೆ, ಆ ಮಾತು ಬೇರೆ. ಈಗ ಟೋಟಲಾಗಿ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶದಲ್ಲೇ ಇನ್ನು 6 ತಿಂಗಳಲ್ಲಿ, ಇನ್ನು 5 ತಿಂಗಳು 6 ತಿಂಗಳಲ್ಲಿ ಎಲೆಕ್ಷನ್ ಬರುವಂಥದ್ದು. ಈ ಸಂದರ್ಭದಲ್ಲಿ ಇವೆರಡೂ ಎದ್ದಿದ್ದು ನೋಡಿದರೆ ಇಂಥ ಸಂದರ್ಭದಲ್ಲಿ ಸಹಜವಾಗಿ ಮೋದಿಯವರು ಸಹಿತ ತಮ್ಮ ವಿಶ್ವಾಸ ಇರೋದಂಥ ಪ್ರಸಂಗ ಬಂದ. ವಿನಯ್ ಕಟಿಯಾರ್ ಜೊತೆಗೆ ಮಾತಾಡಿ ಮುಂದೆ ಏನು ಮಾಡೋದು ಅನ್ನೋದು ಚರ್ಚೆ ಮಾಡಿದ್ದನ್ನು ಗಮನಿಸಿದ್ರೆ ಸಹಜವಾಗಿ BJP ಹೆಡ್ ಆದಂತಹ ಮೋದಿಯವ್ರ ತಲೆಯಲ್ಲಿ ಏನೋ ಓಡ್ತಾ ಇದೆ. ಪಾಪ ಅವ್ರಿಗೂ ಈ ಎಲ್ಲ ಘಟನೆಗಳು ಒಂದರ ಹಿಂದೆ ಬರೋದನ್ನು ನೋಡಿದಾಗ ಸಹಜವಾಗಿ ಯಾವ ರೀತಿ ಇವುಗಳನ್ನ ಎದುರಿಸಬೇಕು ಅನ್ನುವಂಥ ಆತಂಕನೂ ಅವ್ರಿಗಾಗಿದೆ. ಯಾಕಂದ್ರೆ ಉತ್ತರ ಪ್ರದೇಶದ ಇಲೆಕ್ಷನ್ ಏನದಪ್ಪ ಅಂದರೆ ಇಡೀ ದೇಶದ ರಾಜಕೀಯ ಮೇಲೆ ಪ್ರಭಾವ ಬೀರುವಂಥದ್ದು. ಲಾಸ್ಟ್ ಟೈಮ್ದಲ್ಲಿನ 70-80 ಸೀಟ್ಗಳು ಬರ್ತಾವೆ ಅಂತ ಹೇಳ್ಕೊಂಡಿದ್ರು ಮೋದಿಯವರು. ಆದರೆ 33-30ಕ್ಕೆ ಬಂದು ನಿಂತದ. ಈ ಸಲ ಈ ರೀತಿ ಆದರೆ ಇನ್ನೂ ಎಷ್ಟು ಇಳಿಬೋದು ಇದು ಮುಂಬರುವ ಚುನಾವಣೆಯಲ್ಲಿ. ಅದರಲ್ಲೂ ಮುಖ್ಯವಾಗಿ ಯೋಗಿ ಆದಿತ್ಯನಾಥರ ಅಧಿಕಾರ ಹೋಗ್ತದೇನೋ ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಕಡೆ ಪುಷ್ಕರ್ ಧಾಮಿ ಇದು ನಿಮಗೆ ಭ್ರಷ್ಟಾಚಾರದ ಗುರು ಅಂತ ಅವ್ರು ಕರಿತಾ ಇದ್ದಾರೆ. ಈ ನಮ್ಮ ಉಮಾಕಾಂತ್ ಲಖೀರೆ ಅನ್ನುವಂಥ ಪತ್ರಕರ್ತರು, ಉತ್ತರ ಭಾರತದ ಪ್ರಸಿದ್ಧ ಪತ್ರಕರ್ತರು, ಅವ್ರು ಹೇಳೋದೇನಪ್ಪ ಅಂದರೆ ಇವೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ 2027ರಲ್ಲಿ ಮೋಸ್ಟ್ಲಿ ಮೋದಿಯವರ ಏನಪ್ಪ ಅಂತಂದ್ರೆ ಈ ಒಂದು ಇಮೇಜ್ ಹೇಳಿದ ಅದು ಹೇಳಿದ ವಿರೋಧ ಪಕ್ಷಗಳಿಗೆ ಮತ್ತೊಂದು ಹಾದಿ ಮಾಡಿ ಕೊಡ್ತದನ ಅಥವಾ BJP ಸೋಲ್ತದನ ಅನ್ನೋಂಥ ಚರ್ಚೆನೂ ಸೊಟ್ಟಾಗಿಬಿಟ್ಟಿದ್ದಾರೆ. ಈಗಾಗಲೇ ಸಭೆ ಮುಗಿದ RSS ಮತ್ತು ನಮ್ಮ ಇದು BJPಯದ್ದು ಅದು ಒಂದು ಅಂತ್ಯದ್ದೇ ಇರುವಂಥದ್ದು, ಅಂತ್ಯದಲ್ಲಿ ಬಂತೇನೋ ಅನ್ನೋಂಥ ಮಾತು ಸಹಿತ ಮಾತಾಡ್ತಿದ್ದಾರೆ. ಏನೂ ಇರಲಿ, ಈ ಬದ್ರಿನಾಥ್ ಮತ್ತು ಕೇದಾರ್ನಾಥಲ್ಲಿ ನಡೆದ ಈ ಒಂದು ಕಳ್ಳತನ ಏನದಪ್ಪ ಅಂತಂದ್ರೆ ಇನ್ನಷ್ಟು BJPಗೆ ಮತ್ತು RSSಗೆ ಒಂದು ಏಳಲಾರ್ದು ಹೊಡೆತ ಕೊಡ್ತೀನೋ ಅನ್ನೋಂಥ ಮಾತು. ಯಾಕಂದ್ರೆ ಯಾವುದೇ ಪ್ರಸಂಗದಲ್ಲಿ 2 ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗ್ಯದ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಒಂದು ಸಣ್ಣ ರಾಜ್ಯದ ನಡೀತದೆ. ಬಟ್ ಉತ್ತರ ಪ್ರದೇಶದಲ್ಲೇ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಗೆಲ್ಲುವಂಥದ್ದು, ಅಧಿಕಾರ ಮರಳಿ ಪಡೆಯುವಂಥ ಸಾಹಸ ಮಾಡೋದು, ಎಲ್ಲನೂ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲೇ ಈ ಒಂದು ಕಳ್ಳತನದ ಆರೋಪ ಬಂದಿದ್ದು ಮಾತ್ರ ಸಹಜವಾಗಿನ ಮೋದಿಯವರ ಜಂಗಾಬಲವನ್ನು ಒಣಗಿಸದ. ಇದರ ವಿರುದ್ಧವಾಗಿ ಏನು ಮಾತಾಡಬೇಕು ಅನ್ನೋ ಸ್ಥಿತಿ ಇಲ್ಲ. ಯಾಕೆಂದರೆ ಆ ರೀತಿ ಗಂಭೀರವಾದ ಆರೋಪಗಳಿದ್ದಾವೆ. ಇದಕ್ಕೆ ಮುಂದಿನದಲ್ಲಿ ಏನು ಉತ್ತರ ಬರ್ಬೋದು ಈ ಒಂದು ಬದ್ರಿನಾಥ್ ಮತ್ತು ಕೇದಾರ್ನಾಥದಲ್ಲಿ ಆದಂಥ ಕಳಿವಿಗೆ ಅನ್ನೋ ಜೊತೆಗೆ ಈ ರಾಮನ ಮಂದಿರದ ಈ ಕಳ್ಳತನಗಳು ಸಹಿತ ಅಥವಾ ಅಲ್ಲಿ ದರೋಡೆತನೂ ಇವತ್ತು ಚರ್ಚೆ ವಿಷಯ ಆಗಿದ್ದರಿಂದಾಗಿ ಮುಂಬರುವ ದಿನಗಳು ಭಾಳ ಕಷ್ಟದ ವಿಷಯ ಆಗ್ತದೆ BJP ಮತ್ತು RSS ಅನ್ನೋದು ಎಲ್ಲರೂ ಮಾತಾಡಿಕೊಳ್ಳುತ್ತಿರೋದು ವಿಷಯ ಆಗಿದೆ. ನಿಮಗೇನು ಅನ್ನಿಸ್ತದ? ನಿಮಗೂ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತದ? ಈ ಏನಪ್ಪ ಅಂತಂದ್ರೆ ನಮ್ಮ ಒಂದು ಬಾಕ್ಸಲ್ಲಿ ಬರೀರಿ, ಕಳಿಸ್ರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಇದನ್ನು ಹಂಚ್ತಾ ಇರಿ. ವಿಷಯ ಸರಿ ಇದ್ದರೆ, ಇಲ್ಲಪ್ಪ ಅಂದ್ರೆ ನಮ್ಮ ಟೀಕೆನೂ ಮಾಡಿ ನಡೀತದೆ. ಯಾಕಂತಂದ್ರೆ ನಿಮ್ಮ ವಿಮರ್ಶೆ ನಮಗೆ ಭಾಳ ಮಹತ್ವದ್ದು. ಜೊತೆಗೆ ಆರ್ಥಿಕವಾಗಿ ಎಷ್ಟು ಸಾಧ್ಯನೋ ಸಹಾಯ ತಾವು ಮಾಡ್ತಾ ಇರ್ರಿ, ಮಾಡ್ತೀರಿ ಅನ್ನೋ ಭರವಸೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಮುಖ್ಯ ವಿಷಯ. RSS ಮತ್ತು BJP ರಾಮ ಮತ್ತು ಬದ್ರಿನಾಥ್ ಕೇದಾರ್ನಾಥ್ಗಳ ಈ ಒಂದು ಕದಿಯುವ ಹಿನ್ನೆಲೆಯಲ್ಲಿ ಯಾವ ಮಟ್ಟಕ್ಕೆ ಬರ್ಬೋದು ಅನ್ನೋದನ್ನು ಸ್ವತಃ ದೇವರ ನಿರ್ಧಾರ ಮಾಡ್ತಾರೆ ಅನ್ನೋ ಮಾತು ಸಹಿತ ಮಾತಾಡ್ತಾ ಇದ್ದಾರೆ. ನೋಡೋಣ ಏನು ಶಿಕ್ಷೆ ಆಗ್ತದೆ ಅವರಿಗೆಲ್ಲ ಕಾಳರಿಗೆ ಅನ್ನೋ ಮಾತನ್ನು ಮತ್ತೆ ನೆನಪಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಶಕ್ತಿ ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686
864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.